ತಿಂಡಿಗಾದರೂ ಮಾಡ್ಕೊಳ್ಳಿ, ಇಲ್ಲ ಸ್ನ್ಯಾಕ್ಸಿಗಾದರೂ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. 1 ಗಂಟೆ ಮೊದಲು ಅಕ್ಕಿಯನ್ನು ನೆನೆಸಿಡಿ. ನಂತರ ಅದಕ್ಕೆ ಸ್ವಲ್ಪ ಶುಂಠಿ, ಹಸಿಮೆಣಸು, ಕರಿಬೇವು ಹಾಕಿ ರುಬ್ಕೊಳ್ಳಿ, ನೀರು ಹಾಕದೆ. ಈ ರೀತಿ ರುಬ್ಕೊಂಡ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ ನಿಮಗಿಷ್ಟ ಆದ ಒಂದು ಕ್ಯಾಪ್ಸಿಕಮ್ಮೇ ಆಗಿರ್ಬೋದು, ಇಲ್ಲ ಈ ರೀತಿಯಾಗಿ ಒಂದು ಎಳೆ ಜೋಳವನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಪುದೀನ ಬೇಕಾದರೂ ಹಾಕ್ಕೋಬೋದು. ಮನೇಲಿ ಏನಾದರೂ ಒಂದು ಸ್ವಲ್ಪ ಚಾಟ್ ಮಸಾಲ, ಗರಂ ಮಸಾಲ ಈ ರೀತಿ ಇದ್ದರೆ ಹಾಕ್ಕೊಳ್ಳಿ. ನಂತರ ಬೇಯಿಸಿದ ಆಲೂಗಡ್ಡೆಯನ್ನು ತಗೊಳ್ಬೇಕು. ಅದನ್ನು ಈ ರೀತಿಯಾಗಿ ತುರಿದ್ಕೊಳ್ಳಿ. ತುರಿದ್ಕೊಂಡಾದಮೇಲೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ, ಒಂದು ಚಿಟಿಕೆ ಅರಿಶಿಣ, ಒಂದು ಚಿಟಿಕೆ ಸೋಡಾ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾಯಿನ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಮಿಶ್ರಣ ಮಾಡಿಕೊಂಡೆ. ಸ್ಪೂನಲ್ಲಿ ಮಾಡ್ಕೊಳ್ಳೋಕ್ಕೆ ಸರಿ ಆಗಲಿಲ್ಲ, ಹಾಗಾಗಿ ನಂತರ ನಾನು ಕೈಯಲ್ಲಿ ಮಿಶ್ರಣ ಮಾಡಿಕೊಂಡೆ ಚೆನ್ನಾಗಿ. ನಂತರ ಎಣ್ಣೆ ಕಾಯಿಸಲಿಕ್ಕೆ ಇಟ್ಟೆ. ನಂತರ ಈ ರೀತಿಯಾಗಿ ಗುಂಡುಗಾದರೂ ಮಾಡಿ ಹಾಕ್ಕೊಳ್ಬೋದು, ಇಲ್ಲ ಉದ್ದಕ್ಕೆ ಕೂಡ ಶೇಪ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಬಿಸಿ ಎಣ್ಣೆಯಲ್ಲಿ ಕರೆದುಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೊಳ್ಬೋದು, ಮನೇಲಿ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂದಾಗ ಕೂಡ ಮಾಡ್ಬೋದು. ಒಂದೊಂದ್ಸರಿ ಏನಾದರೂ ತಿನ್ನಬೇಕು ಅಂತೇಳಿ ಅನ್ಸುತ್ತಲ್ಲ, ಆ ಸಮಯದಲ್ಲಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೆಳಗ್ಗೆ ತಿಂಡಿಗೆ ಒಂದೇ ಥರ ತಿಂಡಿ ಮಾಡಿ ಬೇಜಾರಾಗಿರುತ್ತೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಅಕ್ಕಿಯನ್ನು ನೆನೆಸ್ಕೊಂಡು ಈ ರೀತಿಯಾಗಿ ಬೇಯಿಸಿದ ಆಲೂಗಡ್ಡೆಯನ್ನು ಅದಕ್ಕೆ ಮಿಶ್ರಣ ಮಾಡಿಕೊಂಡು ನಿಮಗಿಷ್ಟ ಆದ ವೆಜಿಟೇಬಲ್ಸ್ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಎಣ್ಣೆಯಲ್ಲಿ ಕರೆದುಕೊಂಡು ತಿನ್ನಿರಿ. ನಾನಿಲ್ಲಿ ಇದಕ್ಕೆ ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೆ. ನೀವು ಬೇಕಾದರೆ ಪುದೀನ, ಕೊತ್ತಂಬರಿ ಮಿಶ್ರಣ ಮಾಡಿ ಆ ಚಟ್ನಿಯನ್ನು ಕೂಡ ಮಾಡ್ಕೊಳ್ಬೋದು. ನಾನು ಟೊಮೊಟೊ ಚಟ್ನಿಯನ್ನು ಮಾಡ್ಕೊಂಡಿದ್ದೆ ಸ್ನೇಹಿತರೆ. ತುಂಬ ರುಚಿಯಾಗಿತ್ತು. ಮಗ ತುಂಬ ಹಠ ಮಾಡ್ತಾ ಇದ್ದ. ಸಂಜೆ ಶಾಲೆಯಿಂದ ಬಂದಮೇಲೆ ಅಮ್ಮ ಏನಾದರೂ ಮಾಡಿಕೊಡು ಅಂತೇಳಿ. ನನಗೂ ಏನು ಮಾಡಬೇಕು ಅಂತೇಳಿ ತೋಚಲಿಲ್ಲ. ನಮ್ಮಮ್ಮ ಇದನ್ನು ಯಾವಾಗೂ ಮಾಡ್ತಿದ್ರು, ಅದು ತಕ್ಷಣ ನೆನಪಾಯಿತು. ಯಾಕಂದರೆ ನನಗಿದು ಇಷ್ಟ ಆಗ್ತಿತ್ತು ಆವಾಗ. ಹಾಗಾಗಿ ನಾನು ಕೂಡ ಇವತ್ತು ನಿನಗೆ ನಮ್ಮಮ್ಮ ಮಾಡಿಕೊಟ್ಟಿದ್ದೊಂದು ತಿಂಡಿ ಮಾಡ್ಕೊಡ್ತೀನಿ ಅಂತೇಳಿ ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟೆ. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಯಾಕಮ್ಮ ಅಜ್ಜಿ ಹೇಳ್ಕೊಟ್ಟು ಈ ರೆಸಿಪಿನ ಇಷ್ಟು ದಿನ ಮಾಡಿರಲಿಲ್ಲ ಅಂತೇಳಿ ನನ್ನ ಮಗಳು ಕೇಳ್ತಾ ಇದ್ಲು.